ಇವತ್ತು ಈ ಪದಗ್ರಹಣಕ್ಕೆ ಬಂದವ್ರಿಗೆಲ್ರಿಗೂ ಸಂತೋಷ. ಈ ಪದಗ್ರಹಣ ಕಾರಣ ಏನು ಅಂದ್ರೆ, ಕಾರಣಕರ್ತರು ಯಾರು ಅಂದ್ರೆ, ಒಂದು ಕೂಡುಮಲೆ ವಿನಾಯಕ ಸ್ವಾಮಿ, ಮುಳಬಾಲ್ ಪ್ರಾಣದೇವರಾದಂತ ಆಂಜನೇಯ ಸ್ವಾಮಿ ಮತ್ತು ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣವರು, MLC ಅನಿಲ್ ಅಣ್ಣವರು, ಆದಿನಾರಾಯಣ ಅಣ್ಣವರು, ಇವ್ರಿಗೂ ಮೇಲ್ಪಟ್ಟು ನಮ್ ಬೈರತಿ ಸುರೇಶ್ ಅಣ್ಣವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಹಳಷ್ಟು ಶ್ರಮೆ, ಅವರ ಒಂದು ಆಶೀರ್ವಾದದಿಂದಾನೇ ಇವತ್ತು ನಾವು 4 ಜನ ಈ ಮುಳಬಾಗಲ್ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರವನ್ನು ತಗೊಂಡು ಬರ್ಲಿಕ್ಕೆ ಆಯ್ತು. ಆಮೇಲೆ ನಮ್ಮ ಸಿದ್ದರಾಮಯ್ಯನವರ ಆಶೀರ್ವಾದ, DK ಸಾಹೇಬ್ರ ಒಂದು ಆಶೀರ್ವಾದದಿಂದ ಇವತ್ತು ಈ ಮುಳಬಾಲಲ್ಲಿ ಮೊಟ್ಟ ಮೊದಲಿಗೆ ಪ್ರಾಧಿಕಾರ ಬಂದಿದೆ. ಸೊ ಎಲ್ರಿಗೂ, ಆಮೇಲೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಮತ್ತೆ ಹಿರಿಯ ಮುಖಂಡರು ಒಂದು ಆಶೀರ್ವಾದದಿಂದ ಈ ಒಂದು ಪದವಿ ನಮ್ಗೆ ಸಿಕ್ಕಿದೆ ಅಂತ ಸಂತೋಷವಾಗಿ ಅವ್ರಿಗೆಲ್ಲ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮಹಾನ್ ವ್ಯಕ್ತಿಗಳಿಗೆ ಕತ್ತೂರು ಮಂಜುನಾಥ, ಆದಿನಾರಾಯಣ ಮತ್ತೆ ಅನಿಲ್ ಅಣ್ಣವರು ಮತ್ತೆ ಸಿದ್ದರಾಮಯ್ಯನವರು, ಬೈರತಿ ಸುರೇಶ್ ಅಣ್ಣವರು ಮೊದಲನೇದಾಗಿ ಕರ್ನಾಟಕ ಹೇಳ್ತಾ ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವಂತ ಸುಹಾಸ್ ಅವರಿಗೆ ಮತ್ತೆ ಸದಸ್ಯರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಈ ಮುಂದಿನ ಕ್ರಿಯೆಯಲ್ಲಿ ಏನು ಯೋಜನಾ ಪ್ರಾಧಿಕಾರವನ್ನು ಕೂಲಂಕುಷವಾಗಿ ಒಂದು ಸರ್ಕಾರ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳ್ತಾ ಈ 2 ಮಾತು ಮಾತನಾಡೋ ಅವಕಾಶಗಳು ಎಲ್ಲರಿಗೂ ವಂದಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮಾಧ್ಯಮ ಮಿತ್ರ ಎಲ್ರಿಗೂ ನಮಸ್ಕರಿಸುತ್ತಾ, ಇವತ್ತು ಬಹಳ ಸಂತೋಷದ ದಿನ. ಈ ದಿನಕ್ಕಾಗಿ ಸುಮಾರು ಸತತ 7 ವರ್ಷಗಳ ಕಾಲ ಇದಕ್ಕೆ ಎಲ್ಲರೂ ಶ್ರಮಿಸಿದ್ದಾರೆ. ಈ ಒಂದು ಯೋಜನಾ ಪ್ರಾಧಿಕಾರವನ್ನು ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ನಾವು ಮೊದಲನೇದಾಗಿ ಧನ್ಯವಾದ ತಿಳಿಸಬೇಕು. ಪ್ರಪ್ರಥಮವಾಗಿ ಯೋಜನಾ ಪ್ರಾಧಿಕಾರ ಮುಳಬಾಗಲಕ್ಕೆ ರಚಿಸಿ ಅದರ ಅಧ್ಯಕ್ಷ ಮತ್ತು ಉಪ ಸದಸ್ಯರನ್ನಾಗಿ ಮಾಡಿದ ಸರ್ಕಾರಕ್ಕೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಇದಕ್ಕೆ ಕಾರಣೀಭೂತರಾದಂತ ನಮ್ಮ ಜನಪ್ರಿಯ ಮಾಜಿ ಶಾಸಕರು, ಈಗಿನ ಹಾಲಿ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಇದನ್ನ ಬೀಜಾಂಕುರವನ್ನು ಮಾಡಿದ್ರು 2016-17ರಲ್ಲಿ. ಅದಕ್ಕೆ ನಮ್ಮ ಆದಿನಾರಾಯಣರವರು ಬಹುಮುಖ್ಯವಾಗಿ ಎಲ್ಲಾ ಒಂದು ಏನೇನೋ ಅದಕ್ಕೆ ಸಾಧಕ ಬಾಧಕಗಳಿದೆಯೋ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಅಧ್ಯಕ್ಷರ ಜೊತೆ ಸುಹಾಸ್ ಅವ್ರ ಜೊತೆ ಓಡಾಡಿ ಇದನ್ನು ಬರಲು ಪ್ರಮುಖ ಕಾರಣ. ಇದಕ್ಕೆ ಮತ್ತೊಬ್ಬರು ನಮ್ಮ ಅನಿಲ್ ಸಾಹೇಬ್ರು
MLC ಅನಿಲ್ ಸಾಹೇಬರು ಕೂಡ ಬಹಳ ಶ್ರಮಪಟ್ಟು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂತ ಸುರೇಶ್ ಅವರನ್ನ ಮನವೊಲಿಸಿ ಈ ಒಂದು ಪ್ರಾಧಿಕಾರವನ್ನು ರಚಿಸಿ ನಮ್ಮಗಳೆಲ್ಲರನ್ನು ಅಧ್ಯಕ್ಷ ಮತ್ತು ಸದಸ್ಯರನ್ನಾಗಿ ಮಾಡಿ ಇವತ್ತು ಈ ಅಧಿಕಾರ ಪಾಣಿಗ್ರಹಣವನ್ನ ಮಾಡಿಸಿದ್ದಾರೆ. ಇದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸಕ್ಕೆ ಇಚ್ಛಪಡ್ತೀವಿ. ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದಂತ ರಾಮಲಿಂಗಾರೆಡ್ಡಿ ಅವರು, ರಾಜೇಂದ್ರ ಗೌಡರು, ಬುದ್ನಳ್ಳಿ ಮಂಜಣ್ಣವರು, ನಮ್ಮ ಹಿತೈಷಿಗಳಾದಂತ ಸರ್ವಜ್ಞ ಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾರವರು, ಅದೇ ರೀತಿ ನಮ್ಮ ಆಲಂಗೂರು ಶಿವಣ್ಣರವರು, ನಮ್ಮ ಗೊಲ್ಲಳ್ಳಿ ಸತೀಶ್, ಸನ್ನಾಸ್ಪಲ್ ರಾಜು, ಅದೇ ರೀತಿ ಎಲ್ಲರೂ ನಮ್ಮ ಹಿತೈಷಿಗಳಾದಂತ ಸುಬ್ರಹ್ಮಣ್ಯ, ಹನುಮನಹಳ್ಳಿ ಸುಬ್ರಹ್ಮಣ್ಯ, ಕಗ್ನಹಳ್ಳಿ ಸೀನಣ್ಣ, ಯಾಮಣ್ಣ, ನಮ್ಮ ವೆಂಕಟರಾಮಣ್ಣ, ಗೊಲ್ಲಳ್ಳಿ ವೆಂಕಟೇಶು, ಎಲ್ಲಾ ಮುಖಂಡರುಗಳು ನಮ್ಮನ್ನ ಈ ಸ್ಥಾನಕ್ಕೆ ಕೂರಿಸೋದಕ್ಕೆ ತುಂಬಾ ಶ್ರಮ ಪಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ನಮ್ಮ ಒಂದು ಕಾರ್ಯ ಇದೆಯೋ ಅದನ್ನ ಯಶಸ್ವಿಯಾಗಿ ನಿರ್ವಹಿಸಿ ಮುಂದೆ ಈ ಒಂದು ರೂಪುರೇಷೆಗಳನ್ನ ಮಾಸ್ಟರ್ ಪ್ಲಾನ್ ಆಗಿರ್ಬೋದು, ಯಾವುದೇ ಇದನ್ನ ಎಲ್ಲರನ್ನು ಗಣನೆಗೆ ತೆಗೆದುಕೊಂಡು ಮಾಸ್ಟರ್ ಪ್ಲಾನ್ ಅನ್ನು ರಚಿಸಿ ಈ ಮುಳುಬಾಗಿಲನ್ನ ಮತ್ತೊಂದು ದೃಷ್ಟಿಕೋನದತ್ತ ಕೊಂಡೊಯ್ಯಲು ನಾವು ಶ್ರಮ ವಹಿಸ್ತೀವಿ ಅಂತ ಈ ಮಾಧ್ಯಮ ಮೂಲಕ ಹೇಳಕ್ ನಾವು ಇಚ್ಛೆ ಪಡ್ತೀವಿ. ಯಾವುದೇ ರೀತಿಯಾದಂತ ನಮ್ಮ ಪಕ್ಷಕ್ಕೆ ಬಲ ತುಂಬಕ್ಕೆ ಇವತ್ತು ಏನ್ ನಮ್ಮ ಪಕ್ಷ ನಮಗೆ ಈ ಒಂದು ಇದು ಪಟ್ಟಿದೆ, ಆ ಪಕ್ಷಕ್ಕೆ ನಾವು ಗೌರವಾತರವಾಗಿ ನಡ್ಕೊಂತೀವಿ ಅಂತ ಮಾಧ್ಯಮ ಮುಖಾಂತರ ಹೇಳಕ್ ನಾವು ಇಷ್ಟಪಡ್ತೀವಿ.